ಧಾರಾವಾಹಿಗಳನ್ನು ಹೆಣ್ಮಕ್ಳು ಕೂತು ನೋಡುವಂಥದ್ದು ಸಹಜ. ಅದರಲ್ಲೂ ಗಂಡ್ಮಕ್ಳು ಕೂತು ನೋಡ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಅಟ್ರಾಕ್ಷನ್ ಇದೆ. ಅಮೂಲ್ಯ ಅವರು ಅಟೆನ್ಷನ್ ಅಂತ ಹೇಳ್ಬೋದು. ಸ್ಪಾಟ್ಲೈಟ್ ಅವರು ಸೀರಿಯಲ್ಗಳನ್ನು ಏನಾದರೂ ಕೂತ್ಕೊಂಡು ನೋಡ್ತಾರೆ ಗಂಡ್ಮಕ್ಳು ಅಂದರೆ ಅವರು ಸೀರಿಯಲ್ ಮುಖಾಂತರ ಅಂತಲೇ ಹೇಳ್ಬೋದು. ಇವತ್ತು ಅಮೂಲ್ಯ ಅವರು ನಮ್ಮೊಟ್ಟಿಗಿದ್ದಾರೆ. ಅವರ ಸೀರಿಯಲ್ ಸೆಟ್ಟಲ್ಲಿ ನಾವು ಇದ್ದೀವಿ. ಅಮೂಲ್ಯ ಅವರೇ, ಹೇಗಿದ್ದೀರಾ? ಹೇಗೆ ಅನ್ನಿಸ್ತಾ ಇದೆ ಇವತ್ತು ಶೂಟಿಂಗ್ ನಿಮಗೆ? ನಾನು ಚೆನ್ನಾಗಿದ್ದೀನಿ, ಸೂಪರ್ ಆಗಿದ್ದೀನಿ. ಶ್ರೀಗೌರಿ ಸೆಟ್ಟಲ್ಲಿದ್ದೀನಿ. ಖುಷಿಯಾಗಿ ಸಖತ್ತಾಗಿ ಮಜಾ ಮಾಡ್ಕೊಂಡು ಆ್ಯಕ್ಟ್ ಮಾಡಿಕೊಂಡು ಓಡಾಡ್ಕೊಂಡಿದ್ದೀನಿ. ಶ್ರೀಗೌರಿ ಒಂದು ಹೊಸ ರೀತಿ ಅಂತಲೇ ಹೇಳ್ಬೋದು. ನಾವು ಪ್ರೋಮೋ ನೋಡಿದ್ವಿ, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಜೊತೆಗೆ ಅದರಲ್ಲಿ ನಿಮ್ಮ ಒಂದು ಕಾಸ್ಟ್ಯೂಮ್ ಇರ್ಬೋದು, ನೀವು ಅದರಲ್ಲಿ ಕಾಣಿಸೋವಂಥ ರೀತಿ ಇರ್ಬೋದು, ಎಲ್ಲವೂ ನಮಗೆ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಒಂದು ಟ್ವಿಸ್ಟ್ ಕೂಡ ಕೊಟ್ಟಿದ್ದೀರಾ ಅದರಲ್ಲಿ, ಏನು ಹೇಳ್ತೀರಾ? ಖುಷಿ ಅನಿಸುತ್ತೆ. ಬಿಕಾಸ್ ಪ್ರೋಮೋ ಅಂದರೆ ಆಚೆ ರಿಲೀಸ್ ಆಗ್ತಿದ್ದಂಗೆ ಎಲ್ಲರೂ ಮೈಂಡಲ್ಲೂ ಬಂದಿದೆ ಕ್ವೆಶ್ಚನ್ ಮಾರ್ಕ್, ಏನದು ಅಂತ. ಆ್ಯಂಡ್ ತುಂಬ ಜನ ಹೇಳ್ತಿದ್ದಾರೆ, ಅಂದರೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಪ್ರೋಮೋಗೆ. ತುಂಬ ಚೆನ್ನಾಗಿ ಬಂದಿದೆ ಪ್ರೋಮೋನೇ. ಆ್ಯಂಡ್ ಸೀರಿಯಲ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನೋಡಬೇಕು ಅಂತ ಅನ್ನಿಸ್ತಿದೆ. ಆ್ಯಂಡ್ ನೀವು ಹೇಳ್ದಂಗೆ ಪಾತ್ರಗಳಾಗಿರ್ಬೋದು, ನಾನಾಗಿರ್ಬೋದು, ಸುನಿಲ್ ಸರ್ ಪಾತ್ರ ಆಗಿರ್ಬೋದು, ತಾತ, ಅಂದರೆ ಅಜ್ಜಿನ ಬಂದಿಲ್ಲ, ಎಲ್ರಿಗೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಿದೆ. ಅದಕ್ಕೆ ತುಂಬಾ ಖುಷಿ ಇದೆ. ಈ ಒಂದು ಸೀರಿಯಲಲ್ಲಿ ನಿಮ್ಮನ್ನು ಯಾವ ರೀತಿ ನಾವು ನೋಡಬಹುದು, ಪ್ರೇಕ್ಷಕರು ನೋಡ್ಬೋದು ಅಂತ ಹೇಳ್ಬೋದು ಹೆಚ್ಚಾಗಿ? ಇದುವರೆಗೂ ಅಮೂಲ್ಯನ ನೋಡದೇ ಇರೋ ರೀತಿ ಈ ಒಂದು ಸೀರಿಯಲಲ್ಲಿ ನೋಡ್ಬೋದು. ಅಂದರೆ ಇದ್ರ ಹಿಂದೆ ನಾನು ಮಾಡಿರೋ ಪಾತ್ರಗಳಲ್ಲಿ ನಾನು ಈ ರೀತಿ ಕಾಣಿಸ್ಕೊಂಡಿಲ್ಲ. ಆ್ಯಂಡ್ ರಿಯಲ್ ಲೈಫಲ್ಲಿ ಸ್ವಲ್ಪ ಕನೆಕ್ಟ್ ಆಗುತ್ತೆ, ಬಟ್ ತುಂಬ ಶ್ರೀಗೌರಿಯಾಗಿ ಏನು ರಿಯಲ್ ಲೈಫಲ್ಲಿ ಕಾಣಿಸ್ಕೊಂಡಿಲ್ಲ ನಾನು. ತುಂಬ ಯೂನಿಕ್ ಆಗಿದೆ ಈ ಪಾತ್ರ. ಮೋಸ್ಟ್ಲಿ ಜನಕ್ಕೆ ಖುಷಿ ಆಗ್ಬೋದು ಈ ಪಾತ್ರನ ನೋಡೋದಕ್ಕೆ. ಆ ರೀತಿ ಒಂದು ಪಾತ್ರನ ಕ್ರಿಯೇಟ್ ಮಾಡಿದ್ದಾರೆ. ಟೀಮ್ ಆಗಿರ್ಬೋದು, ರೈಟರ್ ಆಗಿರ್ಬೋದು. ಚೆನ್ನಾಗಿದೆ ಪಾತ್ರ. ಕಲರ್ಸ್ ಕನ್ನಡದವ್ರಿಗೆ ಗೌರಿ ಅನ್ನುವಂಥದ್ದು ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಆ ಟೈಟಲ್ ಇಟ್ಕೊಂಡು ಸೀರಿಯಲ್ಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿಬಿಟ್ಟಿದೆ. ನಿಮ್ಮ ಸೀರಿಯಲ್ ಭರವಸೆ ನಮಗಿದೆ, ಏನು ಹೇಳ್ತೀರಾ? ಐ ಹೋಪ್ ಈ ಸೀರಿಯಲ್ನ ಕೂಡ ಜನ ಹೇಗೆ ಎಲ್ಲ ಗೌರಿಗಳನ್ನೂ ಅಕ್ಸೆಪ್ಟ್ ಮಾಡಿಕೊಂಡ್ರು, ಹಾಗೆ ಶ್ರೀಗೌರಿನೂ ಅಕ್ಸೆಪ್ಟ್ ಮಾಡ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಆ ಗೌರಿ ಅನ್ನೋ ಒಂದು ನೇಮಲ್ಲೇ ಒಂದು ಪಾಸಿಟಿವ್ ವೈಬ್ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಅಂದರೆ ದೇವರ ಹೆಸರದು. ಸೊ ತುಂಬ ಮುದ್ದಾಗೂ ಇದೆ ಆ ನೇಮ್ ಕೇಳೋದಕ್ಕೆ. ಸೊ ಜನ ಎಲ್ಲ ಗೌರಿನೂ ಇಷ್ಟಪಟ್ಟಂಗೆ ಈ ಶ್ರೀಗೌರಿನೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಶ್ರೀಗೌರಿ ಬಾಳಲ್ಲಿ ಲವ್ ನಡೆಯುತ್ತಾ? ಟ್ವಿಸ್ಟ್ ಏನಾದರೂ ಇದೆಯಾ? ಸದ್ಯಕ್ಕೆ ಇನ್ನೂ ಆ ಒಂದು ದಾರಿಗೆ ಕರ್ಕೊಂಡು ಹೋಗಿಲ್ಲ. ಸದ್ಯಕ್ಕೆ ಇಲ್ಲಿ ಅಪ್ಪ ಮಗಳು ಒಂದು ಕನೆಕ್ಷನ್ ಆಗಿರ್ಬೋದು, ಮನೆ ಅಂದರೆ ಒಂದು ಕುಟುಂಬದಲ್ಲಿ ಆಗೋ ಅಂದರೆ ಏನೆಲ್ಲ ಒಂದು ಸಿಚುಯೇಷನ್ಸ್ ಬರುತ್ತೆ. ಆ್ಯಂಡ್ ಪ್ರೊಮೋಲ್ ನೋಡ್ದ ಹಾಗೆ ಅವಳ ಲೈಫಲ್ಲಿ ಯಾವ ರೀತಿ, ಅಂದರೆ ಅವಳಿಗೆ ಯಾಕೆ ಕಾಲಿಗೆ ಚೈನ್ ಹಾಕ್ತಿರ್ತಾರೆ ಅನ್ನೋದಾಗಿರ್ಬೋದು, ಅಪ್ಪ ಯಾಕೆ ನೊಂದುಕೊಂಡು ಎವ್ರಿ ಡೇ ಕಾಲಕ್ಕೆ ಚೈನ್ ಕಟ್ತಾರೆ ಅನ್ನೋದಾಗಿರ್ಬೋದು, ಆ ಟ್ವಿಸ್ಟ್ಗಳು ಜಾಸ್ತಿ ಇದೆ. ಇನ್ನು ಆ ಒಂದು ಲವ್ ಟ್ರ್ಯಾಕ್ ಬಗ್ಗೆ ಇನ್ನೂ ಹೋಗಿಲ್ಲ. ಆ್ಯಂಡ್ ಆ ಕಡೆ ಹೋದರೆ ಹೀರೋ ಕ್ಯಾರೆಕ್ಟರ್ ಆಗಿರ್ಬೋದು, ಹೀರೋ ತಾಯಿ ಮಗನ ಒಂದು ಸೆಂಟಿಮೆಂಟ್ ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ. ನೀವು ಒಂದು ಪಾತ್ರನ ಒಪ್ಕೋಬೇಕಾದ್ರೆ ಏನಾದರೂ ನಿಮ್ಮದು ಅಜೆಂಡಾ ಇದೆಯಾ? ಈ ರೀತಿ ಇದ್ರೆ ಮಾತ್ರ ನಾನು ಒಪ್ಕೊಳೋದು ಅನ್ನೋಂಥದ್ದು ಏನಾದರೂ ಚೂಸ್ ಇದ್ದೀರಾ? ಖಂಡಿತವಾಗ್ಲೂ ಇಲ್ಲ. ಪಾತ್ರ ಚೆನ್ನಾಗಿದ್ದರೆ ಆ್ಯಂಡ್ ಆ ಪಾತ್ರದಿಂದ ನಾವು ಆ್ಯಕ್ಟ್ ಮಾಡೋದು ಜನಕ್ಕೆ ಕನೆಕ್ಟ್ ಆದರೆ ಅಷ್ಟೇ ಸಾಕು. ಯಾವುದೇ ಆರ್ಟಿಸ್ಟ್ಗಾಗಲಿ ಬೇಕಾಗಿರೋದು ಅದೊಂದೇ. ಅಂದರೆ ನಾವು ಏನು ಆ್ಯಕ್ಟ್ ಮಾಡ್ತೀವಿ ಆ ಪಾತ್ರ ಜನಕ್ಕೆ ಕನೆಕ್ಟ್ ಆಗಬೇಕು. ಅದು ನನಗೆ ಯಾವಾಗಲೂ ಅನಿಸುತ್ತೆ. ಅದು ಬಿಟ್ಟು ನನಗೆ ಇದೇ ರೀತಿ ಪಾತ್ರ ಅದೇ ರೀತಿ ಪಾತ್ರ ಅಂತ ಏನಿಲ್ಲ. ಜಗನ್ ಅವರು ಸಹ ನಿರ್ಮಾಣ ಮಾಡ್ತಿದ್ದಾರೆ ಈ ಒಂದು ಸೀರಿಯಲ್, ಅದೊಂದು ತೂಕ ಅಂತಲೇ ಹೇಳ್ಬೋದು. ಯಾಕಂದರೆ ಹೀರೋ ಆಗಿ ನಾವು ನೋಡಿದ್ವಿ. ಪ್ರೊಡಕ್ಷನ್ ಅವರಿಗೆ ಚಾಲೆಂಜಿಂಗ್ ಅಂತಲೇ ಅವರು ಹೇಳಿದ್ರು. ನಿಮ್ಗೇನು ಅನಿಸುತ್ತೆ ಅವ್ರ ಪ್ರೊಡಕ್ಷನಲ್ಲಿ ನೀವು ಕೆಲಸ ಮಾಡ್ತಿರೋವಂಥದ್ದು? ಆ್ಯಕ್ಚುಲಿ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಬ್ಬರು ಆರ್ಟಿಸ್ಟ್ ಆದವರು ಪ್ರೊಡಕ್ಷನ್ ನಡೆಸಬೇಕಾದ್ರೆ ನಮಗೆ ಏನು ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ ಅಂತಂದರೆ, ಇವಾಗ ನಾವು ಅವ್ರಿಗೆ ಏನೇ ಒಂದು ಎಕ್ಸ್ಪ್ಲೇನ್ ಮಾಡಿದ್ರು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಬಿಕಾಸ್ ಅವರು ಆರ್ಟಿಸ್ಟ್ ಲೈಫ್ನ ನೋಡಿರ್ತಾರೆ. ಸೊ ಈಗ ನಾನು ಕಷ್ಟ ಇಲ್ಲ ನನಗೆ. ಅಂದರೆ ಈಗ ಬೇರೆ ಪ್ರೊಡ್ಯೂಸರ್ಸ್ ಹತ್ರ ಅಂದರೆ ಇಲ್ಲ ನಮ್ಗೆ ಹಿಂಗೆ ಆಗುತ್ತೆ ಅಂದರೆ ಅವ್ರಿಗೆ ಅರ್ಥ ಆಗಲ್ಲ ಏನು ನಡೀತಿದೆ ಅಂತ ಅಂದ್ಬಿಟ್ಟು. ಸೊ ಆ್ಯಂಡ್ ತುಂಬ ಖುಷಿ ಆಗುತ್ತೆ ಆರ್ಟಿಸ್ಟಾಗಿ ಈಗ ಪ್ರೊಡ್ಯೂಸರ್ ತನಕ ಅವರು ಆಗಿದ್ದಾರೆ ಅಂತ. ಒಳ್ಳೊಳ್ಳೆ ಸೀರಿಯಲ್ಸ್ನ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಅವ್ರ ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಿರೋದು ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ನಾ ಹೇಳ್ದಂಗೆ ಈಸಿ, ಅಂದರೆ ಏನೇ ಒಂದು ಕಮ್ಯುನಿಕೇಟ್ ಮಾಡ್ಬೋದು. ಅಂದರೆ ಒಂದು ಆರ್ಟಿಸ್ಟ್ಗೆ ಪ್ರೊಡ್ಯೂಸರ್ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ರೀತಿಯಲ್ಲಿ ಅವ್ರು ತುಂಬ ಚೆನ್ನಾಗಿ, ಅಂದರೆ ನಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ದರೂ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಹೋಗ್ತಾ ಇದೆ ಪ್ರಾಜೆಕ್ಟು. ಸೊ ಆ ರೀತಿಯಲ್ಲಿ ತುಂಬ ಖುಷಿ ಇದೆ. ನಾನು ಆಗಲೇ ಹೇಳಿದೆ ಗಂಡ್ಮಕ್ಳು ಸಹ ನಿಮ್ಮ ಸೀರಿಯಲ್ನ ನೋಡ್ತಾರೆ, ಯಾಕಂದರೆ ನೀವು ಸ್ಪಾಟ್ಲೈಟ್ ಅನ್ನೋವಂಥದ್ದು. ಈ ಸೀರಿಯಲ್ ನೋಡ್ಬೋದಾ ಗಂಡ್ಮಕ್ಳು? ಖಂಡಿತವಾಗ್ಲೂ ನೋಡ್ಬೋದು, ಯಾಕೆ ನೋಡ್ಬಾರ್ದು? ಖಂಡಿತವಾಗ್ಲೂ ನೋಡ್ಬೋದು. ಗೌರಿ ಎಷ್ಟು ಅಂದರೆ ಈಗ ದೊಡ್ಡವ್ರಿಗೆ ಕನೆಕ್ಟ್ ಆಗ್ತಾಳೋ ಅಷ್ಟೇ ಚೆನ್ನಾಗಿ ಯಂಗ್ಸ್ಟರ್ಸ್ಗೂ ಕನೆಕ್ಟ್ ಆಗ್ತಾಳೆ ಅಂತ ಹೇಳ್ಬೋದು. ಬಿಕಾಸ್ ಅವಳು ಕಾಲೇಜ್ಗೆ ಹೋಗ್ತಿರ್ತಾಳೆ. ಆ ಪಾತ್ರ ಏನಿದೆ ಅಂತಂದರೆ ಅವಳು ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಯಾವಾಗಲೂ ಹಾಗೆ ಕಾಣಿಸ್ಕೊತಾಳೆ. ಎಲ್ಲೂ ತುಂಬ ಒಂಥರ ಅಳೋದಾಗಿರ್ಬೋದು, ಆ ಒಂದು ರೀತಿ ಇಲ್ದಿರೋದಾಗಿರ್ಬೋದು, ಯಂಗ್ಸ್ಟರ್ಸ್ಗೂ ತುಂಬ ಕನೆಕ್ಟ್ ಆಗ್ತಾಳೆ ಅವಳು. ಶ್ರೀಗೌರಿ ವೀಕ್ನೆಸ್ ಏನು? ಶ್ರೀಗೌರಿಗೆ ವೀಕ್ನೆಸ್
ವೀಕ್ನೆಸ್ ಅಂತ ಹೇಳಲ್ಲ, ಬಟ್ ಎಲ್ಲ ಅಂದರೆ ಈಗ ನಾರ್ಮಲಾಗಿ ಮನುಷ್ಯರಿಗಿರೋ ಥರ ಕುಟುಂಬ, ಈಗ ತಂದೆ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಂದರೆ ಐ ಮೀನ್ ಅಜ್ಜ ಆಗಿರ್ಬೋದು. ಐ ಥಿಂಕ್ ಕುಟುಂಬನೇ ಎಲ್ರಿಗೂ ವೀಕ್ನೆಸ್ ಇರೋದು ಕುಟುಂಬನ. ಅದೇ ರೀತಿ ಶ್ರೀಗೌರಿನೂ ತುಂಬ ಫ್ಯಾಮಿಲಿ ಕನೆಕ್ಟೆಡ್ ಇರೋದ್ರಿಂದ ಮೇ ಬಿ ಅವಳಿಗೆ ವೀಕ್ನೆಸ್ ಅಲ್ಲ, ಆ ಕನೆಕ್ಷನ್ ಜಾಸ್ತಿ ಅಂತ ಹೇಳ್ಬೋದು. ಹೊಸ ಪ್ರಾಜೆಕ್ಟ್ ಮನೆಯಲ್ಲಿ ಏನು ಹೇಳ್ತಾ ಇದ್ದಾರೆ ನಿಮಗೆ? ನನ್ನ ಮನೆ ಅಲ್ಲ, ಖುಷಿಯಾಗಿದ್ದಾರೆ. ನನ್ನ ಅಪ್ಪ ತುಂಬ ಖುಷಿಯಾಗಿದ್ದಾರೆ. ನಾನು ಪ್ರೋಮೋ ಬರ್ತಿದ್ದಂಗೆ ಅವರು ತುಂಬ ಚೆನ್ನಾಗಿದೆ, ಸಖತ್ತಾಗುತ್ತೆ ಈ ಪ್ರಾಜೆಕ್ಟು ಅಂತ ಅವರೇ ಫಸ್ಟ್ ನನಗೆ ಆ ಒಂದು ಪಾಸಿಟಿವ್ ಆಗಿ ಹೇಳಿದ್ದು, ಅದನ್ನ ಜೋಶ್ ಕೊಟ್ಟಿದ್ದು. ತುಂಬ ಖುಷಿಯಾಗಿದ್ದಾರೆ. ಆಬ್ವಿಯಸ್ಲಿ ತಂದೆ ಅಲ್ಲ, ತುಂಬ ಅಂದರೆ ಎಲ್ಲರೂ ಅಷ್ಟೇ, ಫ್ಯಾಮಿಲಿಲಿ ಎಲ್ಲರೂ ತುಂಬ ಖುಷಿಯಿಂದ ಶ್ರೀಗೌರಿನೂ ತುಂಬ ಚೆನ್ನಾಗಾಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಶ್ರೀಗೌರಿ ಟೀಮಲ್ಲಿ ನಿಮಗೆ ಜಾಸ್ತಿ ಎನರ್ಜಿ ಬೂಸ್ಟ್ ಮಾಡೋರು ಯಾರಿದ್ದಾರೆ? ಎಲ್ಲರೂ ಅಯ್ಯೋ ಈ ಟೀಮಲ್ಲಿ ಅವರು ಇವರು ಅಂತ ಹೇಳೋಂಗೆ ಇಲ್ಲ. ಅಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ನಾನು ಒಬ್ಬಳೇ ಚಿಕ್ಕವಳು. ನನ್ನ ಅಂದರೆ ಸುನಿಲ್ ಸರ್ ಆಗಿರ್ಬೋದು, ಗಾಯತ್ರಿ ಅಮ್ಮ ಆಗಿರ್ಬೋದು, ಸೂರಿ ಸರ್ ಆಗಿರ್ಬೋದು, ಎಲ್ಲರೂ ದೊಡ್ಡವರು. ಬಟ್ ಅದೇ ನನ್ನ ಎಲ್ರಿಗಿಂತ ಅವ್ರು ಚಿಕ್ಕವ್ರ ಥರ ಇದ್ದಾರೆ ಅವರೆಲ್ಲರೂ. ಅವ್ರ ಜೋಶ್, ಅವ್ರ ಎನರ್ಜಿ ನಾನು ಎವ್ರಿ ಡೇ ಹೇಳ್ತಿರ್ತೀನಿ, ನಿಮ್ಮ ಥರ ನಿಜವಾಗ್ಲೂ ನನಗೆ ಇರೋದಕ್ಕೆ ಆಗಲ್ವೇನೋ, ಅಷ್ಟು ಎನರ್ಜಿ ಇರುತ್ತೆ. ಶಾರ್ಟ್ ಮುಗಿದ್ಮೇಲೆ ಅಷ್ಟೇ ಯಾವಾಗಲೂ ಫನ್ ಮಾಡ್ತಾ ಖುಷಿಯಿಂದ ಇರ್ತೀವಿ ಸೆಟ್ಟಲ್ಲಿ. ಸೊ ಎಲ್ಲರೂ ಅಂತ ಹೇಳ್ಬೋದು, ಒಬ್ಬರು ಇಬ್ಬರು ಅಂತ ಇಲ್ಲ.